ಜೆಡಿಎಸ್ಗೆ ರಜತ ಮಹೋತ್ಸವದ ಸಂಭ್ರಮ. ಈ ನಿಟ್ಟಿನಲ್ಲಿ ಇವತ್ತು ಜೆಡಿಎಸ್ನ ಕಚೇರಿಯಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿತ್ತು. ಜೆಡಿಎಸ್ ಪಕ್ಷದ ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಧ್ವಜಾರೋಹಣವನ್ನು ಇವತ್ತು ನೆರವೇರಿಸಲಾಯಿತು. ಜೆಡಿಎಸ್ ಪಕ್ಷದ ರಜತ ಮಹೋತ್ಸವ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ಪಕ್ಷದ ಅನೇಕ ನಾಯಕರುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. JDLP ಕೋರ್ ಕಮಿಟಿ ಅಧ್ಯಕ್ಷರು, ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಮತ್ತು ನಾಳೆ ಕೂಡ ಸಮಾವೇಶ ನಡೆಯಲಿದೆ. ಧ್ವಜಾರೋಹಣದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಕುಮಾರಣ್ಣವರು ಸಹ ಉಪಸ್ಥಿತರಿದ್ದಾರೆ. ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಸಹ ಉಪಸ್ಥಿತರಿದ್ದಾರೆ. ಹಾಗೂ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು HD ದೇವೇಗೌಡರು ಸಾಹೇಬರು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ಈಗ JDS ಪಕ್ಷದ ರಜತ ಮಹೋತ್ಸವ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಕೂಡ ಇದೆ, ನಾಳೆ ಕೂಡ ಸಮಾವೇಶ ನಡೆಯುತ್ತೆ. ಇವತ್ತು ಬೆಂಗಳೂರಿನ JDS ಕಚೇರಿಯ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡಿದರು. JDSನ ವರಿಷ್ಠರಾದಂಥ ಮಾಜಿ PM ಪ್ರಧಾನಮಂತ್ರಿಗಳು ದೇವೇಗೌಡರು ಧ್ವಜಾರೋಹಣವನ್ನು ನೆರವೇರಿಸಿದರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. JDS ಪಕ್ಷ 25 ವರ್ಷಗಳ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕೇಂದ್ರ ಸಚಿವರು, ರಾಜ್ಯಾಧ್ಯಕ್ಷ ಅಂತ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, 25 ವರ್ಷ ಅನ್ನುವಂಥದ್ದು ಒಂದು ಪಕ್ಷಕ್ಕೆ ಸಾಮಾನ್ಯದ ವಿಚಾರ ಅಲ್ಲ. ಈ ನಿಟ್ಟಿನಲ್ಲಿ ಆ ಪಕ್ಷ ನಡೆದು ಬಂದಂತಹ ಹಾದಿಗಳು ದೊಡ್ಡ ಮಟ್ಟದಲ್ಲಿ ಕಷ್ಟ ಸುಖ ಎಲ್ಲವನ್ನು ನೋಡಿದೆ. ರಜತ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಇದ್ದೀರಾ, ಈ ಸಂದರ್ಭದಲ್ಲಿ ಏನು ಹೇಳಿ ಇಷ್ಟಪಡ್ತೀರಿ? ಇದು ಜನತಾದಳ ಜಾತ್ಯತೀತ ಅಂತಕ್ಕಂಥದ್ದು ರಚನೆ ಆದಂಥದ್ದು 1999ರಲ್ಲಿ. ಜನತಾದಳ ಎರಡು ಭಾಗವಾಗಿ ಇಬ್ಬಾಗ ಆದಂಥದ್ದೇನಿದೆ, JDU ಮತ್ತು JDS ಅಂತಕ್ಕಂಥ ಎರಡು ಭಾಗ ಆದ ನಂತರ JDSನ ನಾಯಕತ್ವವನ್ನು ಸನ್ಮಾನ್ಯ ದೇವೇಗೌಡರು ವಹಿಸಿಕೊಂಡಿದ್ದಾರೆ. ದೇವೇಗೌಡರು ಅವರ ಸುದೀರ್ಘ 60 ವರ್ಷದ ರಾಜಕಾರಣದಲ್ಲಿ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಅವಧಿ. ಅದಷ್ಟೇ ಅಲ್ಲ, ರಾಜ್ಯದ ಸಮಸ್ಯೆಗಳಿಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದು ನಾವು. ಅಂಥ ಸಂದರ್ಭದಲ್ಲೂ ರಾಜ್ಯಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸ್ವತಂತ್ರವಾಗಿ ಬಂದಂಥ ಸರ್ಕಾರಗಳು ಕೊಟ್ಟಿದ್ದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪೂರ್ವಕವಾದಂಥ ಸವಾಲನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಿದ್ದೇವೆ. ಇವತ್ತು 25 ವರ್ಷಗಳ ಬೆಳ್ಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳು ಒಂದು ಉತ್ಸಾಹ ತುಂಬತಕ್ಕಂಥದ್ದಕ್ಕೆ ಮತ್ತು ನಾಡಿನ ಜನತೆ ಇಲ್ಲಪ್ಪ ಒಂದು ಪ್ರಾದೇಶಿಕ ಹಿನ್ನೆಲೆ ಹೊಂದಿರತಕ್ಕಂಥ ಜನತಾದಳ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ನೆನಪಿಸ್ತಕ್ಕಂಥದ್ದು ಅಷ್ಟೆಲ್ಲ ಈಗಿನ ಪೀಳಿಗೆಗೆ ಒಂದು ಮುಂದಿನ ದಿನಗಳಲ್ಲಿ ನಾಡಿನ ಒಂದು ಹಿತದೃಷ್ಟಿಯಿಂದ JDSನ ಅನಿವಾರ್ಯತೆ ಏನಿದೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ಮುಂದಿನ. ನಮ್ಮ ಜೊತೆ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, JDSಗೆ 25 ವರ್ಷದ ಸಂಭ್ರಮ, ಈ ಒಂದು ಕಾರ್ಯಕ್ರಮ, ಈ ಒಂದು ಸಂಭ್ರಮದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮಗಳ ಆಯೋಜನೆ, ಕಾರ್ಯಕ್ರಮಗಳು ಯಾವ ರೀತಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ? ಜನತಾದಳ ಪಕ್ಷ ಕಟ್ಟಿ ಇವತ್ತಿಗೆ 25 ವರ್ಷ ಪೂರೈಸಿದೆ. ಹಾಗಾಗಿ ಬೆಳ್ಳಿ ಮಹೋತ್ಸವ ಅಂತ ಕರಿತೀವೋ, ರಜತ ಮಹೋತ್ಸವ ಅಂತ ಕರಿತೀರೋ, ಆದರೆ ಒಟ್ಟಾರೆಯಾಗಿ ಇವತ್ತು ಈ ಪಕ್ಷವನ್ನು ಕಟ್ಟಿಬೆಳೆಸಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ವರಿಷ್ಠರು, ಅವರ ಒಂದು ದುಡಿಮೆ ಹೋರಾಟದ ಪ್ರತಿಫಲ, ಜೊತೆಯಲ್ಲಿ ಲಕ್ಷಾಂತರ ಜನ ನಾಯಕರುಗಳು, ಕಾರ್ಯಕರ್ತರುಗಳು ಕೂಡ ಅವರ ಹೋರಾಟದಲ್ಲಿ ಅವರ ಜೊತೆಯಲ್ಲಿ ಹೆಗಲು ಕೊಟ್ಟು ಶ್ರಮವನ್ನು ವಹಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ತಾವೆಲ್ಲರೂ ಇಲ್ಲಿ ಗಮನಿಸ್ಬೋದು, ಸೂಕ್ಷ್ಮವಾಗಿ ಒಂದು ಅನಾವರಣಗೊಳಿಸ್ತಾ ಇದ್ದೀವಿ. ಒಂದು ಎಕ್ಸಿಬಿಷನ್ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರ ವೈಯಕ್ತಿಕ ಜೀವನದಿಂದ ಹಿಡಿದು ರಾಜಕೀಯ ಬದುಕು, ಅವರ ನಡೆಗಳು, ಅವರ ಹೋರಾಟಗಳು ಯಾವ್ಯಾವ ರೀತಿ ಇತ್ತು, ರಾಜ್ಯ ಮತ್ತು ದೇಶ ಕಟ್ತಕ್ಕಂಥದ್ದಕ್ಕೆ ಅನ್ನೋದು ಸಂಪೂರ್ಣವಾದಂಥ ಒಂದು ವಿವರ ಈಗ ತಾನೇ ನಾನು ಕೂಡ ಗಮನಿಸ್ಕೊಂಬಂದೆ. ಯಾಕೆಂದರೆ ನಾನು ಇದು ಒಳಗಡೆ ಆಫೀಸಲ್ಲಿ ಕೂತು ನೋಡಿದ್ದು, ಬಟ್ ಈಗೆಲ್ಲ ಟೋಟಲಿ ಔಟ್ಲೇ ಹಾಕಿದ್ದಾರೆ. ಭಾಳ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಜೊತೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ 2006ರಲ್ಲಿ ಅಲ್ಲಿಂದ ಸತತವಾಗಿ ಈಗಾಗಲೇ ಕಳೆದ 2 ದಶಕಗಳೇ ಕಳೀತಾ ಬಂದಿದೆ.
ಅವರ ಒಂದು ಜನಪ್ರಿಯತೆ, ಅವರು ಒಂದು ಜನಾನುರಾಗಿಯಾಗಿ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಕೂಡ ಬಹುಶಃ ಇವತ್ತು ಎಕ್ಸಿಬಿಷನಲ್ಲಿ ನಾವೆಲ್ಲವನ್ನು ಕೂಡ ಕಾಣಬಹುದು. ಜೊತೆಯಲ್ಲಿ ರೇವಣ್ಣ ಸಾಹೇಬರು KMFಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಯಾಕೆಂದರೆ ಇವತ್ತು KMF ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅವತ್ತು ಒಂದು ಭದ್ರವಾದಂಥ ಒಂದು ಬುನಾದಿಯನ್ನು ರೇವಣ್ಣ ಸಾಹೇಬರು